ನಗರದಲ್ಲಿ ಕೃಷಿ ಇಲಾಖೆ ವತಿಯಿಂದ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಕೃಷಿ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮತ್ತು ಸಾವಯವ ವಾಣಿಜ್ಯ ಮೇಳ 2025ರ ಪ್ರಯುಕ್ತ ಕೋಲಾರ ನಗರದ ಹೊರವಲಯದ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಶುಕ್ರವಾರ ಮಧ್ಯಾಹ್ನ 2:30ರ ಸಮಯದಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯಗಳ ಮತ್ತು ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ಮಂಗಳಾರವರು, ಹಲವಾರು ರೋಗಗಳಿಗೆ ಸಿರಿಧಾನ್ಯ ಬಳಕೆ ರಾಮಬಾಣವಾಗಿದೆ. ನಮ್ಮ ಪಾರಂಪರಿಕ ಆಹಾರ ಪದ್ಧತಿಯಲ್ಲಿ ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬಳಸಲಾಗುತ್ತಿತ್ತು. ಜನರು ತಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಬಳಸಿದರೆ ರೋಗ ಮುಕ್ತರಾಗಬಹುದು ಎಂದರು. ಇಂತಹ ಸ್ಪರ್ಧೆಗಳು ಮಹಿಳೆಯರ ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ಧಾನ್ಯಗಳ ಮಹತ್ವವನ್ನು ಒಂದು ಹಾಡಿನ ಮುಖಾಂತರ ಶ್ರೀಮತಿ ಮೀನಾಕ್ಷಿರವರು, ಸಹಾಯಕ ಕೃಷಿ ನಿರ್ದೇಶಕರು. ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮತ್ತು ಸಾವಯವ ವಾಣಿಜ್ಯ ಇಲಾಖೆ ಪರವಾಗಿ ಅವರ ಪರವಾಗಿ ಸ್ವಾಗತ. ಕಾರ್ಯದರ್ಶಿಗಳಾದ ಶ್ರೀ ಶಿವಕುಮಾರ್ ಅವರು ಆಗಮಿಸಿರುತ್ತಾರೆ. ಅವರಿಗೆ ಶ್ರೀಮತಿ ಸುಮಾ ಎಂಆರ್ ಅವರಿಗೆ ತಮ್ಮೆಲ್ಲರ ಶ್ರೀ ಕುಮಾರಸ್ವಾಮಿ ಉಪನಿರ್ದೇಶಕರು ತಮ್ಮೆಲ್ಲರ ಪರವಾಗಿ ಸ್ವಾಗತ. ಇಲಾಖೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತ. ತಮ್ಮೆಲ್ಲರ ಪರವಾಗಿ ಸ್ವಾಗತ. ಇವಾಗ ಕೋಲಾರ ಜಿಲ್ಲೆ ಶ್ರೀ ನಾಗರಾಜ್ ನವಣೆ, ಸಾಮೆ, ಇದರಿಂದ ಪ್ರಾಡಕ್ಟ್ಸ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ನಮ್ಮ ಸಹ ಟೇಸ್ಟ್ ಮಾಡಿದ್ದಾರೆ. ಇದೊಂದು ಚೆನ್ನಾಗಿದೆ, ಇದೊಂದು ಮೇಳ. ಆನಂತರ ಇದರಿಂದ ಮಹಿಳೆಯರು ಮುಂದೆ ಬರ್ಬೋದು. ಇದರಿಂದ ಸೆಲ್ಫ್ ಹೆಲ್ಪ್ ಗ್ರೂಪಿಂದ ಅಷ್ಟನ್ನು ಬೆಳಕಿದೆ. ಇದರ ಉದ್ದೇಶ ಮೇಡಮ್ ಮುಂದೆ ಇವರು ಒಂದು ಮರೆತು ಮಾಡ್ಬೋದು. ಅವರೇ ಒಂದು ಸೆಲ್ಫ್ ಡೆವಲಪ್ಮೆಂಟ್ ಆಗ್ಬೋದು ಈ ಒಂದು ಇದರಿಂದ, ಈ ಒಂದು ಮೇಳದಲ್ಲಿ ಭಾಗವಹಿಸೋದ್ರಿಂದ. ನೆಕ್ಸ್ಟ್ ಅವರ ಒಂದು ಉದ್ಯಮಿಗಳ ಆರೋಗ್ಯಕ್ಕೂ ಒಳ್ಳೆಯದು ಸಿರಿಧಾನ್ಯ. ಒಳ್ಳೆಯದು ಸಿರಿಧಾನ್ಯಗಳು. ಸೊ ಈಗೆಲ್ಲ ಫರ್ಟಿಲೈಸರ್ ರೈಸ್ ಮತ್ತು ರಾಗಿ ತಿಂತಾ ಇದ್ದಾರೆ. ಸೊ ಮಿಲೆಟ್ಸ್ ಎಲ್ಲ ತಿನ್ನೋದ್ರಿಂದ ಬರೋ ಕಾಯಿಲೆಗಳಿಂದ ದೂರ ಇರ್ತಾರೆ. ಅವ್ರದ್ದು ಒಂದು ಆರೋಗ್ಯ ರುಚಿ ಕೊಡ್ತಾರೆ ಅಂತ ನಾನು ಹೇಳ್ತೇನೆ. ಕೆಲವೊಂದು ಪಾಕ ಎಲ್ಲ ಬರ್ಗರ್ ಅಂತ ಹೋಗಿದ್ದಾರೆ ಮಕ್ಕಳು. ಸೊ ಇಂದ ಹಳೆ ಒಂದು ಏನುಗಳ ಚಟ್ನಿ, ನಿಪ್ಪಟ್ಟು, ಕೊಟ್ಟರೆ, ಶೇವೆ, ಮತ್ತು ಇನ್ನೊಂದು ಯಾವುದು ಮೇಡಮ್ ಅವರು ಹೇಳಿದ್ರು ಹುಳಿ ಹಿಟ್ಟು, ಆನಂತರ ಇನ್ನೊಂದು ಹೋಳಿಗೆ ಥರ ಇರ್ತಾರೆ. ಸೋಪ್ ಒಬ್ಬಟ್ಟು ಅಂತ ಹೇಳಿದ್ರು. ಅದು ನಾನು ಕೇಳಿರಲಿಲ್ಲ, ಇವತ್ತು ಅದನ್ನು ಕೇಳ್ಪಟ್ಟೆ. ಅಂದರೆ ಹಳೆ ನೆನಪಿಸಿದಾಗ ಒಂದು ಮೆಲ್ಕ್ ಅಂತ